गणपतिकं मवामहे कविं कवीना उपवत्सवत्सवं ज्येष्ठराजं ಅಮ್ಮು, ಅರೇಂಜ್ಮೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಸುಹಾಸಿನಿ ಅವ್ರಿಗೆ ಸ್ವಲ್ಪ ಕೊಬ್ಬು ಅಂತ ಅನ್ಸಿದ್ರು ತುಂಬ ಒಳ್ಳೆ ಟೇಸ್ಟ್ ಅಲ್ವೇನೆ. ಅಮ್ಮ, ಉಳ್ಳವರು ಶಿವಾಲಯವ ಮಾಡುವರು ಅಂತ ತುಟ್ಟೋರು ಹೇಳಿಲ್ವಮ್ಮ? ಬಜಾರಿಗೆ ದೇವ್ರ ಚೂರು ಬುದ್ಧಿ ಕೊಟ್ಟಿಲ್ಲ ಅನ್ಸುತ್ತೆ. ಇವತ್ತು ದೇವ್ರ ಹತ್ರ ನಾನು ಏನಾದರೂ ಕೇಳ್ಕೊಳ್ಳೋದೇ ಆದರೆ ಆ ಗಂಡ್ಬರಿಗೆ ಸ್ವಲ್ಪ ಏನಾದರೂ ಬುದ್ಧಿ ಕೊಡು ಅಂತಾನೆ ಕೇಳ್ಕೋಬೇಕು. ಅಪ್ಪಣ್ಣ ಎಲ್ಲಿ ಯಾರೇ ತಪ್ಪು ಮಾಡಿದ್ರು ಇವನ್ ಮೂತಿ ಮಾತ್ರ ನನ್ನೇ ನೋಡುತ್ತೆ. ಇರು ಮಾಡ್ತೀನಿ ನಿಂಗೆ. ತಂದೆ ವಿಘ್ನ ವಿನಾಯಕ, ಆಲ್ರೆಡಿ ನಮ್ಮ ಮದುವೆಗೆ ಸಾಕಷ್ಟು ವಿಘ್ನಗಳು ಬಂದುಬಿಟ್ವು. ಇವತ್ತೆಲ್ಲನೂ ಒಂದು ಹಂತಕ್ಕೆ ಬರೋ ಸ್ಟೇಜಲ್ಲಿದೆ. ನೀನು ದೊಡ್ಡ ಮನ್ಸು ಮಾಡಿ ಮತ್ತು ಯಾವುದಾದ್ರೂ ವಿಘ್ನ ಇದ್ದರೆ ಅದನ್ನು ದೂರ ಮಾಡಬೇಕು ಅನ್ನೋದು ನನ್ನ ರಿಕ್ವೆಸ್ಟು. ಹಾಗೆ ನಮ್ಮ ಹುಡುಗಿ ಏನೇನು ಬೇಡ್ಕೊಳ್ತಿದ್ದಾಳೋ ಅದನ್ನೆಲ್ಲ ಸ್ಪೆಷಲ್ ಪ್ರಿಫರೆನ್ಸ್ ಕೊಟ್ಟು ಈಡೇರಿಸಬೇಕು ಅನ್ನೋದು ಕಳಕಳಿಯ ವಿನಂತಿ. ಇಂತಿ ನಿನ್ನ ಭಕ್ತ ವಿಕ್ರಾಂತ್ ವಸಿಷ್ಠ. ಗಣೇಶ, ನಾನು ಹಂಗೆ ಇದ್ಬೇಕು ಅದು ಬೇಕು ಅಂತ ನಿನ್ನ ಹತ್ರ ಯಾವತ್ತೂ ಬೇಡ್ಕೊಂಡಿಲ್ಲ. ಆದ್ರೆ ನಮ್ಮ ಬಾಸ್ ಸಿಡುಕ್ ಮೂತಿದ್ದಾನಲ್ಲ, ಅವನಿಗೇನು ಬೇಡ್ಕೊಳ್ತಿದ್ದಾನೋ ಅದನ್ನ ಮಾತ್ರ ಈಡೇರಿಸ್ಬೇಡ ತಂದೆ. ಹಬ್ಬದ ಪ್ರಯುಕ್ತ ಎಲ್ರಿಗೂ ಸ್ಪೆಷಲ್ ಲಂಚ್ ಅರೇಂಜ್ ಮಾಡಿದ್ದೀವಿ. ವೆಲ್ಕಮ್ ಡ್ರಿಂಕ್ ಥರ ಲಸ್ಸಿ ಅರೇಂಜ್ ಆಗಿದೆ. ಎಲ್ಲರೂ ಊಟ ಮಾಡಿಕೊಂಡೇ ಹೋಗಬೇಕು. ಇವರೇನೆ ವೆಲ್ಕಮ್ ಡ್ರಿಂಕ್ ಎಲ್ಲ ಅಂತಿದ್ದಾರೆ. ಇದೇನು ಹಬ್ಬನಾ ಇಲ್ಲ ಪಾರ್ಟಿನಾ?
ನಾನಿಷ್ಟು ಸಲ ಹೇಳಿದ್ದೀನಿ 4 ಜನ ಓಡಾಡೋ ಜಾಗದಲ್ಲಿ ಪ್ರೈವೇಟ್ ಮಾತುಕತೆ ಬೇಡ ಅಂತ. ನೋಡೋಳು ನಮ್ಮಿಬ್ಬರ ಮಧ್ಯೆ ಏನೋ ಗುಸುಗುಸು ಇದೆ ಅಂತ ಅನ್ಕೊಳ್ಳಲ್ಲ. ಅತ್ತೆ ನಾನಿವತ್ತು ರೆಡಿ ಆಗೋವಾಗ ಈ ಅನಿಷ್ಟಗಳೆಲ್ಲ ಇಲ್ಲಿ ಬರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಇಡೀ ಖಾನ್ದಾನ್ನೇ ಕರ್ಸಿದಿರಲ್ಲ. ನಿನಗೆ ಕೆಲವೊಂದು ಅರ್ಥ ಆಗಲ್ಲ, ಸುಮ್ಮನಿರು. ಹೇಗೆ ಕೆಲವೊಂದು ಅರ್ಥ ಆಗಲ್ವೋ ಹಾಗೆ ಕೆಲವೊಂದನ್ನ ಸಹಿಸ್ಕೊಳಕ್ಕಾಗಲ್ಲ ಅತ್ತೆ. ನಾನಿಲ್ಲಿ ಆ ವಿಕ್ಕಿ ಮತ್ತೆ ಆರ್ತಿ ಕೈ ಕೈ ಹಿಡ್ಕೊಂಡು ಓಡಾಡೋದನ್ನ ನೋಡ್ಕೊಂಡು ನಿಲ್ಬೇಕಾ? ನಿಧಾನಕ್ಕೆ ಮಾತಾಡು, ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ದೊಡ್ಡದನ್ನು ಪಡ್ಕೋಬೇಕಾದ್ರೆ ಸಣ್ಣ ಪುಟ್ಟದನ್ನು ಸಹಿಸ್ಕೊಳ್ಳೇಬೇಕು. ಅರ್ಥ ಆಗಲಿಲ್ಲ. ವಿಕ್ಕಿ ನಿನ್ನ ಜೀವನದುದ್ದಕ್ಕೂ ಸಿಗ್ತಾನೆ ಅಂದರೆ ಈ ಫಂಕ್ಷನಲ್ಲಿ ನಡೆಯೋದನ್ನು ನೀನು ನೋಡ್ತಾ ಸುಮ್ಮನೆ ಇರಬೇಕು. ಇದು ಪೂರ್ತಿಯಾಗಿ ಅರ್ಥ ಆಗಲಿಲ್ಲ. ನಿಮ್ಮ ಉದ್ದೇಶ ಏನತ್ತೆ? ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಲಾಸ್ಟ್ ಟೈಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಎಡವಟ್ಟು ಮಾಡಿದ್ಯಲ್ಲ, ಹಾಗಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಪರಿಮಳ ಮತ್ತು ಅವಳ ಫ್ಯಾಮಿಲಿನ ನಾನು ಗಣೇಶ ಹಬ್ಬ ಆಚರಣೆ ಮಾಡೋಕ್ಕೆ ಕರೆಸಿಲ್ಲ. ಮತ್ತೆ ನನ್ನ ಜೊತೆ ಸಂಬಂಧ ಬೆಳೆಸೋದಿರಲಿ, ಊಟ ಮಾಡೋಕ್ಕೂ ಯೋಗ್ಯತೆ ಇಲ್ಲ ಅಂತ ತಿಳಿಸೋದಕ್ಕೆ ಅವಳನ್ನು ಕರೆಸಿರೋದು. ನಡಿ. ನೀವು ನಮ್ಮ ಆದ್ಯ ಬೆಂಗ್ಳೂರು ಮನೆಯವರಲ್ವಾ? ಅವ್ರ ಮದುವೆ ನೋಡಿದ ನೆನಪು. ಹೌದು, ನನ್ನ ಆದ್ಯಂಗೆ ಚಿಕ್ಕತ್ತೆ. ಇವ್ರುಗಳು ನನ್ನ ಮಕ್ಕಳು. ನನ್ನ ಹೆಸರು ಪರಿಮಳ ಅಂತ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾವು ಸುಹಾಸಿನಿಯ ಫ್ರೆಂಡ್ಸು. ಓಹ್, ರೌಡಿನಾದ್ನಿ, ಚೋಟನಾದ್ನಿ, ಮರಿನಾದ್ನಿ, ಒಂದು ಸ್ವಲ್ಪ ನನ್ನ ಜೊತೆ ಬನ್ನಿ, ಮಾತಾಡಬೇಕು. ಅತ್ತೆ, ನೀವು ಪರ್ಮಿಷನ್ ಕೊಟ್ರೆ ಇವ್ರನ್ನ ಕರ್ಕೊಂಡು ಹೋಗ್ಬೋದಾ? ಅದಕ್ಕೇನಂತಪ್ಪ, ಧಾರಾಳವಾಗಿ ಕರ್ಕೊಂಡು ಹೋಗು. ಆರ್ತಿ ಅವರೇ, ನೀವು ನಿಮ್ಮ ಅಮ್ಮನ ಜೊತೆ ಇಲ್ಲೇ ಇರಿ, ನಾವು ಬರ್ತೀವಿ. ಗರ್ಲ್ಸ್, ಕಮ್ ವಿತ್ ಮೀ. ಅಕ್ಕ ಎಲ್ಲ ತಿನ್ಬಿಡ್ಬೇಡ ಕಣೆ, ನಂಗೂ ಬೇಕು. ಹಾ, ತಿಂಡಿ ಪೋತಿ. ಎಂಥ ಒಳ್ಳೆ ಹುಡುಗ ಇವನು. ಮನಸ್ಸಲ್ಲಿ ಸ್ವಲ್ಪನೂ ಉಳ್ಕೊ ಅನ್ನೋದೇ ಇಲ್ಲ. ನಿಮ್ಮ ಅಕ್ಕನ ಮಗಳು ಸಾರಿಕಾ ಇವನ್ನ ಮದುವೆ ಮಾಡ್ಕೊಳೋದಕ್ಕೆ ಪುಣ್ಯ ಮಾಡಿದ್ಲು ಬಿಡಿ. ಮೊದಲು ಇವನು ಬಡವ್ರ ಮನೆ ಹುಡುಗಿನ ಲವ್ ಮಾಡ್ತಿದ್ನಂತೆ. ಆಮೇಲೆ ಸುಹಾಸಿನಿ ಮತ್ತು ಶ್ರೀಧರ್ ಸೇರ್ಕೊಂಡು ಬುದ್ಧಿ ಹೇಳಿದ ಮೇಲೆ ಸಾರಿಕಾನ ಮದುವೆ ಆಗಕ್ಕೆ ಒಪ್ಕೊಂಡ್ರಂತೆ. ತಾವ್ಯಾರು ತಮ್ಮ ಸ್ಟೇಟಸ್ ಏನು, ಮುಂದೆ ತನ್ನ ಹೆಂಡತಿ ಆಗೋಳು ಮನೆಗೆ ಸಂಬಂಧಿಕರಿಗೆ ಸೂಟ್ ಆಗ್ತಾಳ ಅಂತ ನೋಡಬೇಕು. ನಮ್ಮ ವಿಕ್ಕಿ ಬುದ್ಧಿವಂತ, ಅರ್ಥ ಮಾಡ್ಕೊಂಡ. ಕೆಲವರು ತಮ್ಮದೇ ಹಠ ಸಾಧಿಸ್ಕೊಂಡು ಜೀವನ ಹಾಳು ಮಾಡ್ಕೋತಾರೆ. ಅಯ್ಯೋ ಬಾಬಾ, ಅಕ್ಕನ ಒಬ್ಬರನ್ನೇ ಬಿಟ್ಟು ನಮ್ಮನ್ನೆಲ್ಲ ಯಾಕೆ ಇಲ್ಲಿ ಗುಡ್ಡೆ ಹಾಕ್ತಿದ್ದೀರಾ? ಯಾಕೆ ಕರೆದಿದ್ದಾರಂತ ಕೇಳು. ಗುಡ್ಡೆ ಹಾಕೊಳಕ್ ನಾವೇನ್ ಕಡ್ಲೆ ಬೀಜನ? ಅಯ್ಯ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ನೀವ್ ಹೇಳಿ ಬಾಬಾ. ಎಮರ್ಜೆನ್ಸಿ ಬಂದಾಗ ನಾದ್ನೀರ್ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೊಳಕ್ಕಾಗುತ್ತೆ? ಎಮರ್ಜೆನ್ಸಿನ ಅಂತ ಎಮರ್ಜೆನ್ಸಿ ಏನಿವಾಗ? ಅಕ್ಕನೂ ಇದ್ದಾಳೆ, ನಿಶ್ಚಿತಾರ್ಥ ದಿನಾನೂ ಫಿಕ್ಸ್ ಆಗುತ್ತೆ. ಎಲ್ಲಾನು ನಿಮಗೆ ಬೇಕಾದಾಗೆ ಆಗುವಾಗ ಲೈಫ್ ಜಿಂಗಲ್ ಅಲ್ಲ ಅಲ್ವಾ ಬಾವಾ? ಏಯ್,
ಜಿಂಗಾಲಲ್ಲ ಅಂತೆ ಜಿಂಗಾಲಲ್ಲ ಎಲ್ಲ ಇವಳಿಗೆ ಗೊತ್ತಿರೋ ತರ ಆಡ್ತಾಳೆ. ದೊಡ್ಡೋರ್ ಮಾತಾಡುವಾಗ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳೆಲ್ಲ ತೆಪ್ಪಗ್ ನಿಂತಿರ್ಬೇಕು. ಇವಳೊಬ್ಳು ವಿಕ್ಕಿ ಬಾವ, ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಅಣ್ಣ ಶುಂಠಿ ಶಂಕರ ಅಲ್ಲ, ಇವಳೆ ಶುಂಠಿ ಶಂಕ್ರಿ. ಯಾವಾಗ್ಲೂ ಯಾರೋ ಫೋರ್ಸ್ ಮಾಡಿ ಶುಂಠಿ ಕಷಾಯನ ಕುಡ್ಸಿರೋ ತರ ಆಡ್ತಾಳೆ. ತೆಗುದೊಂದು ಬಿಡ್ತೀನಿ ಅಷ್ಟೇ ಇವಾಗ. ಸಮಾಧಾನ ಸಮಾಧಾನ. ಹಬ್ಬದ ದಿನ ಯಾರು ಕಾನೂನ್ನ ಕೈಗೆ ತಗೋಬೇಡಿ. ಮೊದಲು ನಾನು ಹೇಳೋದನ್ನ ಕೇಳಿ. ದಿನ ಸಾಯ್ ಅವ್ರಿಗೆ ಅಳೋರು ಯಾರು? ನೀನ್ ಹೇಳಿ ಬಾವ. ನಮಗೆ ಡೇಟ್ ಫಿಕ್ಸ್ ಆಗೋವರೆಗೂ ಟೈಮ್ ಇದೆ. ಒಂದ್ ವೇಳೆ ಅಗ್ರಜ ಎಲ್ಲರೆದ್ರು ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡ್ರೆ ಮಾವ ಹೇಳ್ದಂಗೆ ಈ ಮಂತಲ್ಲೇ ನಿಶ್ಚಿತಾರ್ಥ ಆಗೋಗುತ್ತೆ. ಅದೇನೋ ನಿಜ ಬಾವ, ಹೇಳಿ ಕೇಳಿ ಅವನು ಶುಂಠಿ ಶಂಕರ. ಮೊದ್ಲೇ ಯಾರ ಮಾತನ್ನು ಕೇಳೋನಲ್ಲ, ಅವನನ್ನು ಇಷ್ಟು ಕಮ್ಮಿ ಟೈಮಲ್ಲಿ ಹೇಗೆ ಒಪ್ಸೋದು? ಓ, ವೇದಾಂತ್ನ ಮದುವೆಗೆ ಒಪ್ಸೋ ಹುನ್ನಾರ ನಡೀತಿದ್ಯಾ? ಅಕ್ಕ, ಒಂದ್ ವೇಳೆ ವೇದಾಂತ್ ಬಾವ ಹಬ್ಬದಲ್ಲಿ ಎಲ್ರೆದ್ರು ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡ್ಬಿಟ್ರೆ ಅವ್ರಮ್ಮ ಏನು ಮಾಡಕ್ಕಾಗಲ್ಲ ಅಲ್ವಾ? ಏ ಡೌರಾಣಿ, ನೀನು ಐನ್ಸ್ಟೀನ್ ಅನ್ಕೊಳ್ಬೇಡ. ಇಂಥ ಸಿಲ್ಲಿ ಐಡಿಯಾನಲ್ಲ ಯಾಕೆ ತರ್ತೀಯ? ಇಲ್ಲ ಅದಿತಿ, ಅವಳು ಹೇಳಿದ್ರು ಒಂದು ಪಾಯಿಂಟ್ ಇದೆ. ಕೆಲವೊಂದ್ಸಲ ಇಂಥ ಸಿಲ್ಲಿ ಐಡಿಯಾಗಳೇ ಕೆಲ್ಸಕ್ಕೆ ಬರೋದು. ಏನ್ ಹೇಳ್ತಿದ್ಯಾ? ಇವತ್ತು ನಮ್ಮ ಶುಂಠಿ ಶಂಕರ ಎಲ್ರೆದ್ರು ಮದ್ವೆ ಆಗ್ತೀನಿ ಅಂತ ಒಪ್ಕೊಳ್ಳೋ ಥರ ಮಾಡೋಣ. ಏನು ಪ್ಲ್ಯಾನ್ ಇವಳ್ದು? ವೇದಾಂತ್ ಎಲ್ಲರೆದ್ರು ಮದುವೆ ಆಗ್ತೀನಿ ಅಂತ ಒಪ್ಕೊಳ್ಳೋ ಥರ ಹೇಗೆ ಮಾಡ್ತಾಳೆ? ರೌಡಿ ನದ್ನಿ, ನೀನು ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ ತಾನೆ? ಏನ್ ಬಾಬಾ ನೀವು, ಈ ಅಮೂಲ್ಯ ಅಂದ್ರೆ ಏನ್ ತಮಾಷೆನಾ? ನಿನ್ನ ಮಾತು ಯಾಕೋ ಹಾಗೆ ಅನ್ನಿಸ್ತಿದೆ. ತಿಪ್ಪುರ್ಲಾಗ ಹಾಕಿದ್ರು ಜಗ್ಗಲ್ಲ ಅನ್ನೋ ಅಗ್ರಜ ಒಂದೇ ದಿನದಲ್ಲಿ ಅದು ಅವನಾಗವನೇ ಮದುವೆ ಆಗ್ತೀನಿ ಅಂತ ಅದೇ ಒಪ್ಕೊಳ್ತಾನೆ. ಈ ವೇವ್ ಲೆಂತ್ ಮ್ಯಾಚ್ ಆಗೋದು ಅಂದ್ರೆ ಏನು ಅಂತ ಗೊತ್ತಾ? ಹಾ, ನಂಗೆ ಗೊತ್ತು. ಅದ್ರ ಬಗ್ಗೆ ಒಂದು ದೊಡ್ಡ ಥಿಯರಿನೇ ಇದೆ. ಏಯ್, ಸ್ವಲ್ಪ ತೆಪ್ಪಗಿರ್ತೀಯ. ಮಾತಾಡ್ತಿರೋದು ಕಾಮರ್ಸ್ ಸ್ಟೂಡೆಂಟು. ಈ ಕೆಮಿಸ್ಟ್ರಿ ಎಲ್ಲ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ವರ್ಕ್ ಆಗಲ್ಲಮ್ಮ. ಆಗುತ್ತೆ ದಿತಿ, ಆಗುತ್ತೆ. ಇನ್ನು ಇಂಥ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ. ಭಾವ ಹೇಗೆ ಏನು ಎತ್ತ ಎಲ್ಲ ನನಗೆ ಬಿಟ್ಬಿಡಿ, ಅದನ್ನ ನಾನು ನೋಡ್ಕೋತೀನಿ. ನಮ್ಮ ಶುಂಠಿ ಜೊತೆ ಇದ್ದು ಅವ್ನು ಹೇಗೆ ಥಿಂಕ್ ಮಾಡ್ತಾನೆ, ಯಾವ ಥರ ಮೂವ್ ತಗೊಳ್ತಾನೆ ಅಂತ ನಾನು ಗೆಸ್ ಮಾಡಬಲ್ಲೆ. ನನ್ನ ಮತ್ತೆ ನಿಮ್ಮ ಅಣ್ಣನ ವೇವ್ ಲೆಂತು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಚೋಟನಾದ್ನಿ, ನಿಂಗೇನಾದ್ರೂ ಅರ್ಥ ಆಯ್ತಾ? ಮರಿನಾದ್ನಿ, ನಿನಗೆ ಇವಳು ಯಾವಾಗ ತಾನೇ ಅರ್ಥ ಆಗೋ ಥರ ಮಾತಾಡಿದಾಳೆ ಅಂತ ಬೇಕಲ್ಲ ಬಾವ? ಸಿಂಪಲ್ ಬಾವ, ಅಂತ ಬ್ರಹ್ಮಚಾರಿ ಗಣೇಶನ್ಗೆ ಸಿದ್ಧಿ ಬುದ್ಧಿ ಅಂತ ಇಬ್ರು ಹೆಂಡ್ರು ಕತೆ ಇದೆ. ಹಾಗಿರುವಾಗ ನಮ್ಮ ಶುಂಠಿಗೆ ಬಂದು ಮದ್ವೆ ಮಾಡ್ಸಕ್ಕಾಗಲ್ವಾ ಬಾಬಾ? ಮೊದ್ಲಿಂದೇ ಪರವಾಗಿಲ್ಲ, ಈಗಿದು ಇನ್ನೂ ಜಾಸ್ತಿ ಕಾಂಪ್ಲಿಕೇಟೆಡ್ ಆಯ್ತು. ರೌಡಿನಾದ್ನಿ, ಒಂದ್ ಸಾಕು, ಅವನೊಬ್ಳ ಜೊತೆನೆ ಚೆನ್ನಾಗಿರ್ಲಿ. ಅವನೇನೋ ಚೆನ್ನಾಗೇ ಇರ್ತಾನೆ, ಆದ್ರೆ ಅವನನ್ನ ಕಟ್ಕೊಳ್ಳೋಳು ದೇವ್ರಾಣಿ ಚೆನ್ನಾಗಿರಲ್ಲ. ನೀನು ಏನು ಬೇಕಿದ್ರು ಮಾಡು, ಆದರೆ ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಮಾಡು. ಹೇಳಿ ಕೇಳಿದು ನಮ್ಮಮ್ಮ ಆರ್ಗನೈಸ್ ಮಾಡಿರೋ ಸೆಲೆಬ್ರೇಷನ್ನು. ಮೊದಲೇ ನಮ್ಮಮ್ಮನಿಗೆ ನೀನು ಅಂದರೆ ಹೆವಿ ಲವ್ವು. ನೀನು ಏನೋ ಮಾಡಿ ಸಿಗಾಕೊಂಡು ನಿನಗೆ ನಿಮ್ಮ ಮನೆಯವ್ರಿಗೆ ಅವಮಾನ ಆದರೆ ನನಗೆ ಬೇಜಾರಾಗುತ್ತೆ. ಅಯ್ಯೋ ಬಾವ, ನೀವು ತುಂಬ ಮುಂದೋಗ್ಬಿಟ್ರಿ. ಈ ಕೆಲಸ ನಂದು ಅಂತ ಯಾರಿಗೂ ಗೊತ್ತಾಗಲ್ಲ ಬಿಡಿ. ನಾನು ಏನು ಮಾಡ್ತೀನಿ ಅಂದರೆ, ಇಷ್ಟು ಮಾಡಿದ್ರೆ ಮುಗೀತು. ಹಾಗಿದ್ರೆ ಆಪರೇಷನ್ ಬಂದ ಈಗ ಶುರುನಾ? ಮಹಾಜನತೆಯಲ್ಲಿ ವಿನಂತಿ. ರೌಡಿ ಬೇಬಿ ಅಮೂಲ್ಯ ಮತ್ತು ಶುಂಠಿ ಶಂಕರ ವೇದಾಂತ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಲಿರುವ ಆಪರೇಷನ್ ಭಂಗ ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ.
ಅತ್ತೆ, ಏನು ಏನಿದು? ನಮ್ಮನೆ ಅಂಗಳದಲ್ಲಿ ಬೆಳೆದಿರೋ ಮಲ್ಲಿಗೆ ಹೂವು ನೀವು ಮುಟ್ಕೊಳ್ಳೋಕ್ಕೆ ಅಂತ ನಾನೇ ಕಟ್ಟಿ ತೊಗೊಂಡು ಬಂದಿದ್ದೀನಿ. ಮದುವೆ ಆಗೋ ಮನೆಗೆ ಬರೀ ಕೈಯಲ್ಲಿ ಬರಬಾರ್ದಲ್ವಾ, ಅದಕ್ಕೆ ತಾನೇ ಹೂನ ಕಟ್ಕೊಂಡು ಬಂದಿದ್ದಾಳೆ. ಏನಂದ್ರಿ? ಮದುವೆ ಆಗಿ ಬರೋ ಮನೆನಾ? ಸುಹಾಸಿನಿ, ಏನು ಹೇಳ್ತಿದ್ದಾರೆ ಇವರು? ಇವ್ರ ಮಗಳು ನಿಮ್ಮನೆ ಸೊಸೆ ಆಗ್ತಾಳ? ಊರಿಗೆಲ್ಲ ಸ್ಟೇಟಸ್ ಪಾಠ ಹೇಳ್ತಿದ್ದವಳು ನೀನು ಹೋಗಿ ಹೋಗಿ ಇಂಥ ಗಟ್ಟಿಗೆಟ್ಟವ್ರ ಮನೆ ಮಗಳನ್ನ ಸೊಸೆ ಮಾಡ್ಕೊಳ್ತಾರಾ? ಈ ಅಂಜು ಅದಿತಿ ಬರೀ ತಪ್ಪಲೆ ಬರ್ತಿಕ್ ಬಿಟ್ರೆ ಬೇರೆ ಇನ್ನೇನಕ್ಕೂ ಉಪಯೋಗಕ್ಕೆ ಬರಲ್ಲ. ಒಳ್ಳೆ ಕಂಬಳಿ ಒಳ ಮೈ ಮೇಲೆ ಬಿದ್ದಂಗೆ ಆಡ್ತಿಯಲ್ಲಯ್ಯ. ನನ್ನ ಪಾಲಿಗೆ ನೀನು ಕಂಬಳಿ ಉಳಾನೆ. ಏನಾದರೂ ಎಡ್ವರ್ಟ್ ಮಾಡಲಿಲ್ಲ ಅಂದ್ರೆ ನೀನು ತಿಂದ ಡೈಜೆಸ್ಟ್ ಆಗೋದಿಲ್ಲ ಅಲ್ವಾ? ಹಲೋ, ನೀನ್ ಫೋನ್ ನೋಡ್ಕೊಂಡು ಬಂದ್ರೆ ನಾನೇನ್ ಮಾಡಕ್? ಈಗ ಇವನ ಹತ್ರ ಜಗಳ ಆಡೋದ್ಕಿಂತ ಇಂಪಾರ್ಟೆಂಟ್ ಕೆಲಸ ಬೇರೆ ಇದೆ, ಅದನ್ನ ಮಾಡಬೇಕು. ಯಾಕೆ ಕೌಂಟರ್ ಕೊಡೋದಕ್ಕೆ ಏನು ಹೊಳಿತಿಲ್ವಾ? ಅಥವಾ ತಪ್ಪು ನೀನೇ ಮಾಡಿದ್ರು ಅದನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ಯಾ? ಯಾವಾಗ್ಲೂ ನೀನ್ ಹೇಳಿದ್ದ ರೈಟು ಅಂತ ಅನ್ಕೋಬೇಡ. ಎಲ್ಲ ಟೈಮಲ್ಲೂ ನೀನ್ ಹೇಳಿದ ಸರಿ ಆಗಿರಲ್ಲ. ಮತ್ತೆ ಶುರುವಾಯ್ತಲ್ಲ ನಿಂದು? ಇಲ್ಲ, ಶುರು ಆಗಿಲ್ಲ. ಈ ಸಲ ನಂದೇ ತಪ್ಪು. ನಾನೇ ಯಾವುದೋ ಟೆನ್ಷನಲ್ಲಿ ನಿನಗೆ ಡಿಕ್ಕಿ ಹೊಡೆದ್ಬಿಟ್ಟೆ. ಐ ಆಮ್ ಸಾರಿ.